ವೆಲ್ಕಮ್ ಗೈಸ್. ಸೊ ಪ್ರೀವಿಯಸ್ ವಿಡಿಯೋನಲ್ಲಿ ನಾವು ಡಾಕ್ಯುಮೆಂಟ್ಸ್ನ ಲಿಂಕ್ ಮಾಡ್ತಾ ಇದ್ವಿ ಅಲ್ವಾ. ಸೊ ಸೇಮ್ ರಿಸಲ್ಟ್ ಅನಾಲಿಸಿಸ್ ಶೀಟ್ಗೆ ಡೈರೆಕ್ಟ್ ಈ ವರ್ಕ್ಬುಕ್ಗೆ ನನಗೆ ಏನು ಶೀಟೇ ಇಂಪೋರ್ಟ್ ಆಗಬೇಕು ಅಂದರೆ 10th ಎ ರಿಸಲ್ಟ್ ಅನಾಲಿಸಿಸು 10th ಬಿ ರಿಸಲ್ಟ್ ಅನಾಲಿಸಿಸ್ ಶೀಟು ಇಂಪೋರ್ಟ್ ಆಗಬೇಕು ಅಂದರೆ ಏನು ಮಾಡೋಣ? ಡೈರೆಕ್ಟ್ ಆಪ್ಷನ್ಸ್ ಇದೆ. ದೇರ್ ವಿಲ್ ಬಿ ಜಸ್ಟ್ ಅ ಮಿನಿಟ್. ಇಲ್ಲಿ ಹೋಗ್ಬೇಕಂದ್ರೆ ಟೂಲ್ಸ್ಗೆ ಹೋಗಬೇಕು. ಶೀಟು ಇನ್ಸರ್ಟ್ ಶೀಟು ಫ್ರಮ್ ಫೈಲ್ಗೆ ಹೋಗಬೇಕು. ರಿಸಲ್ಟ್ ಅನಾಲಿಸಿಸ್ ಶೀಟ್ಗೆ ನೋಡಿ, ಶೀಟು ಇನ್ಸರ್ಟ್ ಶೀಟು ಡಾಕ್ಯುಮೆಂಟ್ ಡೈಲಾಗ್ ಬಾಕ್ಸ್ ಇನ್ಸರ್ಟ್ ಶೀಟ್ ಡೈಲಾಗ್ ಬಾಕ್ಸ್ ಓಪನ್ ಆಯಿತು. ಸೊ ಫ್ರಮ್ ಫೈಲ್ ಅಂತ ಕ್ಲಿಕ್ ಮಾಡಿ ಬ್ರೌಸ್ ಮಾಡಿನ. ಓಕೆ, ಯಾವುದಾದ್ರೂ ಒಂದು ರಿಸಲ್ಟ್ ಶೀಟ್ ಇದೆಯಾ ಚೆಕ್ ಮಾಡೋಣ. ಓಕೆ, ಆಬ್ಸೆಂಟ್ ಶೀಟ್ ಅಂತೇಳಿ ಇತ್ತು, ಸರ್ಚ್ ಮಾಡ್ತೀನಿ. ಲಿಬ್ರೆ ಆಫೀಸ್ ಶೀಟ್ಸ್ ಆದರೆ ಇಟ್ ವಿಲ್ ಬಿ ಈಸಿ. ಅದಕ್ಕೆ ನೋಡ್ತಾ ಇದ್ದೀನಿ, ಚೆಕ್ ಮಾಡ್ತೀನಿ. ಓಕೆ, ಎಕ್ಸೆಲ್ ಶೀಟ್ ಸರಿಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಜಸ್ಟ್ ಕನ್ಸಾಲ್ಟೇಟ್ ಅಂತೇಳಿ ಇರ್ಬೋದು ಅಂದ್ಕೊತೀನಿ. ಡೆಸ್ಕ್ಟಾಪಲ್ಲಿ ಓಕೆ, ಕನ್ಸಾಲ್ಟೇಟ್ ಶೀಟ್ ಇದೆ, ಕ್ಲಿಕ್ ಮಾಡಿ ಓಪನ್ ಕೊಡ್ತೀನಿ. ಇಲ್ಲಿ ಲಿಂಕ್ ಅಂತ ಕ್ಲಿಕ್ ಮಾಡಿದ್ರೆ ಲಿಂಕ್ ಬಾಕ್ಸ್ ಇದೆಯಲ್ಲ, ಇದನ್ನು ಚೆಕ್ ಮಾಡಿದ್ರೆ ನೋಡಿ, ಕನ್ಸಾಲ್ಟೇಟಲ್ಲಿ 3 ಶೀಟ್ಸ್ ಇದೆ. ಜಾನ್ ಶೀಟ್, ಫೆಬ್ರವರಿ ಶೀಟ್, ಮಾರ್ಚ್ ಶೀಟ್ ಅಂತ 3 ಶೀಟ್ಸ್ ಇದೆ. ಇಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಓಕೆ, ಯಾವ ಶೀಟ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಕನ್ಸಾಲ್ಟೇಟ್ ಶೀಟ್ ಬೇಕು, ಓಕೆ ಕೊಡ್ತೀನಿ. ನೋಡಿ, ಶೀಟ್ 1 ಬಿಫೋರು ಕನ್ಸಾಲ್ಟೇಟ್ ಶೀಟು ಎಂಟರ್ ಆಯಿತು. ಈಗ ನಾನು ಏನು ಮಾಡ್ತೀನಿ, ಕನ್ಸಾಲ್ಟೇಟ್ ಶೀಟ್ನ ಅಪ್ಡೇಟ್ ಮಾಡ್ತೀನಿ. ಕನ್ಸಾಲ್ಟೇಟ್ ಶೀಟ್ ಇಲ್ಲಿದೆ ಅಲ್ವಾ, ಓಪನ್ ಮಾಡಿ ಕನ್ಸಾಲ್ಟೇಟ್. ಇಲ್ಲಿ ನಾನು ಡೇಟಾ ಟೈಪ್ ಮಾಡ್ತೀನಿ 500, ಎಂಟರ್ ಕೊಟ್ಟೆ. ನೋಡೋಣ ಇವಾಗ ರಿಸಲ್ಟ್ ಅನಾಲಿಸಿಸ್ ಶೀಟಲ್ಲಿ ಏನಾದರೂ ಚೇಂಜಸ್ ಆಗಿದೆಯಾ. ಓಕೆ, ರಿಸಲ್ಟ್ ಅನಾಲಿಸಿಸ್ ಶೀಟಲ್ಲಿ ಚೇಂಜಸ್ ಆಗಿಲ್ಲ. ಸೊ ಲೈವ್ ಅಪ್ಡೇಟ್, ಅಲ್ಲಿ ಏನಾದರೂ ಅಪ್ಡೇಟ್ ಮಾಡಿದ್ರೆ ಇಲ್ಲಿ ವ್ಯಾಲ್ಯೂಸ್ ಬರಬೇಕು ಅಂದರೆ ನಾವು ಯಾವ ರೀತಿ ವರ್ಕ್ ಮಾಡಬೇಕು ಅಂತೇಳಿ ನೆಕ್ಸ್ಟ್ ಸ್ಟೆಪ್ಸ್ ಇದೆ ನೋಡಿ. ದ ಲಿಂಕ್ಸ್ ಕ್ಯಾನ್ ಬಿ ಅಪ್ಡೇಟೆಡ್ ಬೈ ಸೆಲೆಕ್ಟಿಂಗ್ ಟೂಲ್ಸ್, ಆಪ್ಷನ್ಸ್, ಲಿಬ್ರೆ ಆಫೀಸ್ ಕ್ಯಾಲ್ಕ್, ಜನರಲ್ ಅಂಡ್ ಅಪ್ಡೇಟಿಂಗ್. ಟೂಲ್ಸ್, ಆಪ್ಷನ್, ಲಿಬ್ರೆ ಆಫೀಸ್ ಕ್ಯಾಲ್ಕ್ ಅಲ್ವಾ. ಸೊ ರಿಸಲ್ಟ್ ಅಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ರಿಸಲ್ಟ್ ಅನಾಲಿಸಿಸ್ ಶೀಟ್ಗೆ ಹೋಗಿ ಟೂಲ್ಸ್, ಆಪ್ಷನ್ಸ್, ಲಿಬ್ರೆ ಆಫೀಸ್ ಕ್ಯಾಲ್ಕ್, ಅಪ್ಡೇಟಿಂಗ್. ಸೊ ಜನರಲಲ್ಲಿ ಹೋಗೋಣ. ಜನರಲಲ್ಲಿ ಜನರಲ್ ಅಪ್ಡೇಟಿಂಗ್. ಓಕೆ, ಅಪ್ಡೇಟಿಂಗ್ ಆಪ್ಷನ್, ಹೆಲ್ಪ್ ಓಪನ್ ಆರ್ ಸೇವ್ ಡೈಲಾಗ್, ಡಾಕ್ಯುಮೆಂಟ್ ಸ್ಟೇಟಸ್, ಇಯರ್, ಹೆಲ್ಪ್ ಟು ಇಂಪ್ರೂವ್ ಲಿಬ್ರೆ ಆಫೀಸ್ ಕ್ವಿಕ್ ಸ್ಟಾರ್ಟ್. ಓಕೆ, ಲೆಟ್ ಮಿ ಚೆಕ್. ನೆಕ್ಸ್ಟ್ ಟೈಮು ನಾನು ಮತ್ತೆ ನೋಡ್ಕೊಂಡು ಬರ್ತೀನಿ. ಡಾಕ್ಯುಮೆಂಟ್ ಸ್ಟೇಟಸ್ ಅಂತ ಇದೆ, ಪ್ರಿಂಟ್ ಸೆಟ್ಸ್ ಡಾಕ್ಯುಮೆಂಟ್ ಮಾಡಿಫೈ ಸ್ಟೇಟಸ್ ಅಂತ ಇದೆ. ನೋಡೋಣ, ಈ ಆಪ್ಷನ್ ಕ್ಲಿಕ್ ಮಾಡಿ ಅಪ್ಲೈ, ಓಕೆ ಕೊಡ್ತೀನಿ. ಓಕೆ, ವ್ಯಾಲ್ಯೂಸ್ ಅಪ್ಡೇಟ್ ಆಗಲಿಲ್ಲ. ನೋಡೋಣ, ಅದು ನೆಕ್ಸ್ಟ್ ಆಪ್ಷನ್ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಥಿಂಗ್ ವಿಲ್ ಬಿ ಲಿಂಕಿಂಗ್ ಯೂಸಿಂಗ್ ಜನರಲ್ ಅಲ್ಲಿ ಅಪ್ಡೇಟಿಂಗ್ ಅಲ್ವಾ. ಸೊ ವೆನೆವರ್ ದ ಫೈಲ್ ಈಸ್ ಓಪನ್ ಟು ಎನ್ಶೂರ್ ದಟ್ ಯು ಹ್ಯಾವ್ ಆಕ್ಸೆಸ್ ಟು ದಿ ಅಪ್ಡೇಟೆಡ್ ಡೇಟಾ ಆಲ್ವೇಸ್. ಒಂದೇ ಒಂದು ಸರ್ತಿ, ಇನ್ನೊಂದು ಸರ್ತಿ ಆಪ್ಷನ್ ನೋಡ್ತೀನಿ. ಟೂಲ್ಸ್, ಆಪ್ಷನ್ಸ್, ಲಿಬ್ರೆ ಆಫೀಸ್
ಕ್ಯಾಲ್ಕಲಿ, ಓಕೆ, ಐ ಮೇಡ್ ಅ ಮಿಸ್ಟೇಕ್. ಲಿಬ್ರೆ ಆಫೀಸ್ ಕ್ಯಾಲ್ಕಲಿ ಜನರಲ್ ಇದೆ. ಜನರಲಲ್ಲಿ ಅಪ್ಡೇಟ್ ಲಿಂಕ್ಸ್ ವೆನ್ ಓಪನಿಂಗ್ ಆಲ್ವೇಸ್ ಅಂತೇಳಿ ಕೊಡ್ತೀನಿ. ಅಪ್ಲೈ. ಓಕೆ, ಸೊ ನಾವು ಲಿಂಕ್ಸ್ ಓಪನ್ ಮಾಡಿದ ತಕ್ಷಣ ಅಪ್ಡೇಟ್ ಆಗಬೇಕು ಅಂತೇಳಿ ನಾನು ಒಂದು ಆಪ್ಷನ್ನ ಎನೇಬಲ್ ಮಾಡಿದ್ದೀನಿ. ಸೊ ಈ ಥರ ನಾವೇನು ಮಾಡ್ಬೋದು, ಲಿಂಕ್ಸ್ನ ಅಪ್ಡೇಟ್ ಮಾಡ್ಬೋದು. ನಾವೇನಾದರೂ ಲಿಂಕ್ ಮಾಡಿದ್ದೀವಿ, ಇವಾಗ ಆ ಶೀಟ್ನು ಈ ಶೀಟ್ನು ಲಿಂಕ್ ಮಾಡಿದ್ದೀವಿ, ಅದನ್ನು ಅಪ್ಡೇಟ್ ಮಾಡಬೇಕು ಅಂದರೆ ಏನು ಮಾಡ್ಬೋದು, ನಾವು ಟೂಲ್ಸ್ಗೆ ಹೋಗಿ, ಆಪ್ಷನ್ಸ್ಗೆ ಹೋಗಿ, ಲಿಬ್ರೆ ಆಫೀಸ್ ಕ್ಯಾಲ್ಕಲ್ಲಿ ಹೋಗಿ, ಜನರಲ್ಗೆ ಹೋಗಿ ಅಪ್ಡೇಟಿಂಗ್ಗೆ ಹೋದರೆ ಲಿಂಕ್ಸು ಅಪ್ಡೇಟ್ ಆಗುತ್ತೆ. ಸೊ ಯು ಕುಡ್ ಹ್ಯಾವ್ ಆಲ್ಸೋ ಕಾಪಿಡ್ ಆ್ಯಂಡ್ ಪೇಸ್ಟೆಡ್ ಡೇಟಾ, but linking a sheet allows us to always have access to live data from another spreadsheet. A live data means that the data is always the same as in original file. ಒರಿಜಿನಲ್ ಫೈಲಲ್ಲಿ ಏನು ಡೇಟಾ ಇರುತ್ತೋ ಅದೇ ಡೇಟಾ ಇಲ್ಲಿಗೆ ಬರಬೇಕು. ಸೊ ಆವಾಗ ನಾವು ಲಿಂಕ್ಸ್ನ ಅಪ್ಡೇಟ್ ಮಾಡ್ಬೋದು. ಸೊ ನಾನು ಕನ್ಸಲ್ಟೆಡ್ ODSನ ಕಂಟ್ರೋಲ್ ಸೇವ್ ಮಾಡ್ತೀನಿ. ಸೇವ್ ಮಾಡಿ ಕ್ಲೋಸ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ನಾವು ಹೈಪರ್ ಲಿಂಕ್ ವರ್ಕ್ ಮಾಡಬೇಕಲ್ವಾ. ಸೊ ಹೈಪರ್ ಲಿಂಕ್ ಇದೆ ನಮ್ಮ ಸಿಲೆಬಸ್ಸಲ್ಲಿ. ವಾಟ್ ಈಸ್ ಹೈಪರ್ ಲಿಂಕ್, ವಾಟ್ ಆರ್ ಆಲ್ ದಿ ಟೈಪ್ಸ್ ಆಫ್ ಹೈಪರ್ ಲಿಂಕ್ ಅಂತೇಳಿ ನೋಡೋಣ. ಹೈಪರ್ ಲಿಂಕ್, ಸಮ್ಟೈಮ್ಸ್ ಇಟ್ ಈಸ್ ರಿಕ್ವೈರ್ಡ್ ಟು ಜಂಪ್ ಟು ಎ ಡಾಕ್ಯುಮೆಂಟ್ ಸ್ಟೋರ್ಡ್ ಅಟ್ ಎ ಡಿಫ್ರೆಂಟ್ ಲೊಕೇಶನ್ ಫ್ರಮ್ ವಿತ್ ಇನ್ ಎ ಡಾಕ್ಯುಮೆಂಟ್. ಈ ಡಾಕ್ಯುಮೆಂಟ್, ನಾವು ಒಂದು ಡಾಕ್ಯುಮೆಂಟ್ ಓಪನ್ ಮಾಡಿದ್ದೀವಿ ಅಂದರೆ ಅಲ್ಲಿಂದ ನಾವು ಜಂಪ್ ಆಗಬೇಕಾಗುತ್ತೆ, ಆ ಲೊಕೇಶನ್ಗೆ ಜಂಪ್ ಆಗಬೇಕಾಗುತ್ತೆ ಬೇರೆ ಡಾಕ್ಯುಮೆಂಟ್ಗೆ. ಸೊ ಆ ಟೈಮಲ್ಲಿ ಇಟ್ ಕ್ಯಾನ್ ಬಿ ಡನ್ ಬೈ ಕ್ರಿಯೇಟಿಂಗ್ ಹೈಪರ್ ಲಿಂಕ್ಸ್. ಹೈಪರ್ ಲಿಂಕಿಂದ ನಾವೇನು ಮಾಡ್ಬೋದು, ಬೇರೆ ಡೇಟಾನ ಆಕ್ಸೆಸ್ ಮಾಡ್ಬೋದು. ಇಟ್ ಈಸ್ ಪಾಸಿಬಲ್ ಟು ಜಂಪ್ ಫ್ರಮ್ ಎ ಶೀಟ್ ಇನ್ ದ ಸೇಮ್ ಸ್ಪ್ರೆಡ್ಶೀಟ್. ಸೇಮ್ ಸ್ಪ್ರೆಡ್ಶೀಟಲ್ಲಿ ದೇರ್ ವಿಲ್ ಬಿ ಡಿಫ್ರೆಂಟ್ ಶೀಟ್ಸ್, ರೈಟ್? ಸೊ ಸೇಮ್ ಸ್ಪ್ರೆಡ್ಶೀಟಲ್ಲಿ ಬೇರೆ ಶೀಟ್ಗೆ ಜಂಪ್ ಮಾಡ್ಬೋದು. ಅವರ ಡಿಫ್ರೆಂಟ್ ಸ್ಪ್ರೆಡ್ಶೀಟ್ ಆರ್ ವೆಬ್ಸೈಟ್ಸ್ ಇರುತ್ತೆ, ಅದಕ್ಕೂ ನಾವೇನು ಮಾಡ್ಬೋದು, ಹೈಪರ್ ಲಿಂಕ್ನ ಕ್ರಿಯೇಟ್ ಮಾಡ್ಬೋದು. 2 types of hyperlink ಇದೆ, that is relative and absolute hyperlink. A hyperlink can be either absolute or relative. An absolute hyperlink stores the complete location where the file is stored. So absolute hyperlink ಅಲ್ಲಿ complete location ಸೇವ್ ಆಗಿರುತ್ತೆ, ಸ್ಟೋರ್ ಆಗಿರುತ್ತೆ. ಸೊ ಇಫ್ ದ ಫೈಲ್ ಈಸ್ ರಿಮೂವ್ ಫ್ರಮ್ ದಿ ಲೊಕೇಶನ್ ಇಂದ ರಿಮೂವ್ ಮಾಡಿದರೆ absolute hyperlink ವರ್ಕ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಸಿ ಡ್ರೈವಲ್ಲಿ, ಯೂಸರ್ಸಲ್ಲಿ, ಅಡ್ಮಿನ್ಸಲ್ಲಿ, ಡೌನ್ಲೋಡ್ಸಲ್ಲಿ try.ods ಇದೆ ಅಂದ್ಕೊಳ್ಳಿ. ನಾವು ಕಂಪ್ಲೀಟ್ ಹೈಪರ್ ಲಿಂಕ್ನ ಹೈಪರ್ ಲಿಂಕ್ ಕ್ರಿಯೇಟ್ ಮಾಡಿರ್ತೀವಿ. ಅಬ್ಸಲ್ಯೂಟ್ ಲಿಂಕ್ ಆಗಿದ್ರೆ ಆಸ್ ಇಟ್ ಡಿಫೈನ್ಸ್ ದ ಕಂಪ್ಲೀಟ್ ಪಾತ್ ಆಫ್ ದಿ ಫೈಲ್, ಕಂಪ್ಲೀಟ್ ಪಾತನ್ನು ಐಡೆಂಟಿಫೈ ಮಾಡೋದ್ರಿಂದ ನಾವು ಅಲ್ಲೇನಾದರೂ ಫೈಲ್ ರಿಮೂವ್ ಮಾಡಿದ್ವಿ ಅಂದರೆ ಹೈಪರ್ ಲಿಂಕ್ ರಿಮೂವ್ ಆಗುತ್ತೆ. ಈ ರಿಲೇಟಿವ್ ಹೈಪರ್ ಲಿಂಕ್ ಸ್ಟೋರ್ಸ್ ದ ಲೊಕೇಶನ್ ವಿತ್ ರೆಸ್ಪೆಕ್ಟ್ ಟು ದಿ ಕರೆಂಟ್ ಲೊಕೇಶನ್. ಕರೆಂಟ್ ಲೊಕೇಶನ್ ಜೊತೆಗೆ ರಿಲೇಟಿವ್ ಹೈಪರ್ ಲಿಂಕು ಅಂದರೆ ಅಲ್ಲಿರೋ ಡೇಟಾ ಇಲ್ಲಿಗೆ ಕಾಪಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಅಡ್ಮಿನ್ನು, ಡೌನ್ಲೋಡ್ಸು, try.ods ರಿಲೇಟಿವ್ ಹೈಪರ್ ಲಿಂಕ್ ಆಗಿದೆ ಅಂದರೆ ಲೊಕೇಶನ್ ಇಲ್ಲ ನೋಡಿ, ಯಾವ ಡ್ರೈವಲ್ ಇದೆ ಅಂತೆಲ್ಲ ಇಲ್ಲ, ಕಂಪ್ಲೀಟ್ ಲೊಕೇಶನ್ ಇಲ್ಲ, ಕರೆಂಟ್ ಲೊಕೇಶನ್ ರೆಸ್ಪೆಕ್ಟೆಡ್ ಆಗಿ ಇರುತ್ತೆ. ಸೊ ಹೈಪರ್ ಲಿಂಕ್ ಆಸ್ ಡಿಪೆಂಡೆಂಟ್ ಆನ್ ದಿ ಕರೆಂಟ್ ಲೊಕೇಶನ್ ಮೇಲೂ ಡಿಪೆಂಡ್ ಆಗಿರೋದ್ರಿಂದ ಫೋಲ್ಡರ್ ಅಡ್ಮಿನ್ is searched where the active spreadsheet is being stored. ಸೊ ಅಡ್ಮಿನ್ದು ಫೋಲ್ಡರ್ ಎಲ್ಲಿ ಸ್ಟೋರ್ ಆಗಿರುತ್ತೋ ಅಲ್ಲಿಂದ ಅಡ್ಮಿನ್ ಲೊಕೇಶನಿಂದ ಸರ್ಚ್ ಆಗುತ್ತೆ. ಇಫ್ ದ ಕಂಪ್ಲೀಟ್ ಫೋಲ್ಡರ್ ಕಂಟೈನಿಂಗ್ ದಿ ಆಕ್ಟಿವ್ ಸ್ಪ್ರೆಡ್ಶೀಟ್ ಈಸ್ ಮೂವ್ ಟು ದಿ ರಿಲೇಟಿವ್ ಲಿಂಕ್ ವಿಲ್ ಸ್ಟಿಲ್ ಬಿ ಅಕ್ಸೆಸಿಬಲ್ ಆಸ್ ಇಟ್ ಈಸ್ ಬೌಂಡ್ ಟು ದಿ ಸೋರ್ಸ್ ಫೋಲ್ಡರ್. ಸೋರ್ಸ್ ಫೋಲ್ಡರಿಗೆ ಇರೋದ್ರಿಂದ ನಾವೇನಾದರೂ ಹೈಪರ್ ಲಿಂಕ್ ಕ್ರಿಯೇಟ್ ಮಾಡಿದರೆ ನಾವು ಫೈಲ್ನ ಡಿಲೀಟ್ ಮಾಡಿದರೂ ಕೂಡ ಸೋರ್ಸ್ ಬೌಂಡಲ್ಲಿ ಇದಿರೋದ್ರಿಂದ ಈ ಶೀಟ್ ಎಲ್ಲ ಸ್ಟೋರ್ ಆಗಿರೋದ್ರಿಂದ ಅದು ಆಕ್ಟಿವ್ ಸ್ಪ್ರೆಡ್ಶೀಟಲ್ಲಿ ಸ್ಟೋರ್ ಆಗಿರುತ್ತೆ, ಅಂದರೆ ಓಪನ್ ಆಗುತ್ತೆ. ಸೊ ಹೇಗೆ ಹೈಪರ್ ಲಿಂಕ್ಸ್ನ ಕ್ರಿಯೇಟ್ ಮಾಡೋದು, ರಿಸಲ್ಟ್ ಎ ಸ್ಪ್ರೆಡ್ಶೀಟ್ ಡಾಕ್ಯುಮೆಂಟು, ರಿಸಲ್ಟ್ ಬಿ ಸ್ಪ್ರೆಡ್ಶೀಟ್ ಡಾಕ್ಯುಮೆಂಟ್ ಹೇಗೆ ನಾವು ಇನ್ಸರ್ಟ್ ಮಾಡೋದು ಅಂತೇಳಿ ನೋಡೋಣ. ರಿಸಲ್ಟ್ ಎ 10th A ರಿಸಲ್ಟ್ ಶೀಟು ಇದಲ್ವಾ. ಸೊ ಇನ್ನೊಂದು ಕ್ಲಿಕ್ ಮಾಡಿ 10th A ಅನಾಲಿಸಿಸ್ ಅಂತೇಳಿ, ಇದು ಆಲ್ರೆಡಿ 10th A ಶೀಟ್ ಇದೆ. 10th B ಇದು ನಮಗೆ ಅನಾಲಿಸಿಸ್ ಶೀಟ್ ಬೇಕು. 10th B ಅನಾಲಿಸಿಸ್, ಓಕೆ, ಇದನ್ನು 10th A ಅನಾಲಿಸಿಸ್ ಶೀಟ್ ಅಂತೇಳಿ ಮಾಡ್ತೀನಿ. 10th A ಅನಾಲಿಸಿಸ್, ಓಕೆ, ಇದು 10th A ಅನಾಲಿಸಿಸು. 10th B ಅನಾಲಿಸಿಸ್ ನಮಗೆ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ, ಓಕೆ, 10th A ಅನಾಲಿಸಿಸಲ್ಲಿ ನಾನು ಏನು ಮಾಡ್ತೀನಿ, ಇಲ್ಲೇ ಒಂದು ಸೆಲ್ಲಲ್ಲಿ 10th B ರಿಸಲ್ಟ್ ಬೇಕಪ್ಪ ನನಗೆ. ಸೊ ಅವಾಗ ಏನು ಮಾಡ್ತೀವಿ, ಇನ್ಸರ್ಟ್ ಅಂತೇಳಿ ಮೆನು ಇದೆಯಲ್ಲ, ಇನ್ಸರ್ಟ್ ಮೆನುಗೆ ಹೋಗಿ ಹೈಪರ್ ಲಿಂಕ್ ಅಂತೇಳಿ ಆಪ್ಷನ್ ಇದೆ, ಕಂಟ್ರೋಲ್ ಕೀ ಇಸ್ ದ ಶಾರ್ಟ್ಕಟ್ ಕೀ. ಕ್ಲಿಕ್ ಮಾಡಿದರೆ ಹೈಪರ್ ಲಿಂಕ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ.
ಸೊ ನಮಗೇನು ಬೇಕು, ಡಾಕ್ಯುಮೆಂಟ್ ಬೇಕು ಅಲ್ವಾ. ಸೊ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ ಪಾತ್ನ ಸೆಲೆಕ್ಟ್ ಮಾಡೋಣ. ಎಲ್ಲಿದೆ, ಡೆಸ್ಕ್ಟಾಪಲ್ಲಿದೆ. ಡೆಸ್ಕ್ಟಾಪಲ್ಲಿ ನಮಗೆ 10th B ರಿಸಲ್ಟ್ ಏನು ಬೇಕಲ್ವಾ. 10th B ರಿಸಲ್ಟ್ ಶೀಟ್ ಸೆಲೆಕ್ಟ್ ಮಾಡಿ ಓಪನ್ ಕೊಡಿ. ಓಪನ್ ಕೊಟ್ಮೇಲೆ ಇಲ್ಲಿ ಪಾತ್ ಬಂತು. ಟಾರ್ಗೆಟ್ ಇನ್ ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡಿ ಯಾವ ಶೀಟ್ಸ್ ನಮಗೆ ಬೇಕು, ಹೋಲ್ ಡೇಟಾ ಬೇಕು, ಆರ್ ಎಲ್ಸ್ ಟರ್ಮ್ 1 ಶೀಟ್ ಇದೆ, ಟರ್ಮ್ 2 ಶೀಟ್ ಇದೆ, ಲಿಂಕಿಂಗ್ ಡೇಟಾ ಶೀಟ್ ಮಾತ್ರ ನಮಗೆ ಸೆಲೆಕ್ಟ್ ಆಗಿ ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ಲಿಂಕಿಂಗ್ ಡೇಟಾ ಕೊಟ್ಟು ಅಪ್ಲೈ ಕೊಟ್ಟು ಟೆಕ್ಸ್ಟ್ ಏನಂತ ಡಿಸ್ಪ್ಲೇ ಆಗಬೇಕು, 10th B ರಿಸಲ್ಟ್ ಅನಾಲಿಸಿಸ್. ಓಕೆ ಕೊಡೋಣ, ಅಪ್ಲೈ. ಓಕೆ ನೋಡಿ, ಈಗ ಇದು 10th A ರಿಸಲ್ಟ್ ಅನಾಲಿಸಿಸ್, ಇದರಲ್ಲಿ 10th B ಅನಾಲಿಸಿಸ್ ಬಂತಲ್ವಾ. ಸೊ ನಾವು ಕಂಟ್ರೋಲ್ ಪ್ರೆಸ್ ಮಾಡಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡೋಣ. ನೋಡಿ, ಈಗ 10th B ರಿಸಲ್ಟ್ ಶೀಟ್ ನಮಗೆ ಓಪನ್ ಆಗುತ್ತೆ. ಜಸ್ಟ್ ಮೀನ್ಸ್ ಕ್ಲೋಸ್ ಮಾಡಿಬಿಡ್ತೀನಿ. ಓಕೆ, 10th B ಹೈಪರ್ ಲಿಂಕ್ ಯಾವಾಗಲೂ ಬ್ಲೂ ಕಲರಲ್ಲಿ ನೀವೆಲ್ಲ ಯೂಸ್ ಮಾಡಿರ್ತೀರಾ ಮೊಬೈಲಲ್ಲಿ, ಗೂಗಲಲ್ಲೆಲ್ಲ ನಿಮಗೆ ಬರುತ್ತೆ. ಕಂಟ್ರೋಲ್ ಕ್ಲಿಕ್ ಟು ಓಪನ್ ಹೈಪರ್ ಲಿಂಕ್, ಕಂಟ್ರೋಲ್ ಕ್ಲಿಕ್ ನೋಡಿ ಓಪನ್ ಆಗ್ತಾ ಇದೆ ಅಲ್ವಾ. ಸಿ ಯಾವ್ದು ಓಪನ್ ಆಯಿತು, ಲಿಂಕಿಂಗ್ ಡೇಟಾ ಶೀಟೇ ಓಪನ್ ಆಯಿತು. ಈ ಥರ ನಾವೇನು ಮಾಡ್ಬೋದು, ಹೈಪರ್ ಲಿಂಕ್ಸ್ನ ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟು ಏನು ಟಾಪಿಕ್ ಇದೆ ನೋಡೋಣ. ನೆಕ್ಸ್ಟ್ ಟಾಪಿಕ್ಕು ಡಾಕ್ಯುಮೆಂಟ್ ಇನ್ಸರ್ಟ್ ಮಾಡಿದ್ವಿ ಅಲ್ವಾ. ಸೊ ಇದೇ ಥರ ನಾವು ವೆಬ್ಸೈಟ್ ಹೈಪರ್ ಲಿಂಕ್ ಕ್ರಿಯೇಟ್ ಮಾಡ್ಬೋದು. ಮತ್ತು ಹೈಪರ್ ಲಿಂಕ್ನ ಎಡಿಟ್ ಮಾಡೋದು. ಸೊ ಎಡಿಟ್ ಹೈಪರ್ ಲಿಂಕ್ ಅಂತೇಳಿ ಆಪ್ಷನ್ ಬರುತ್ತೆ, ಅಲ್ಲಿ ಹೋಗಿ ನಾವು ಹೈಪರ್ ಲಿಂಕ್ನ ಎಡಿಟ್ ಮಾಡ್ಬೋದು. ಆರ್ಎಲ್ಸ್ ನಾವು ಮತ್ತು ಎಗೈನ್ ಇದೇ ಸೆಲ್ಲಲ್ಲಿ ಕ್ಲಿಕ್ ಮಾಡಿ ಇನ್ಸರ್ಟಿಗೆ ಹೋಗಿ ಹೈಪರ್ ಲಿಂಕ್ ಅಂದರೆ ಇದರ ನೇಮ್ ಚೇಂಜ್ ಮಾಡೋದಕ್ಕೆ ನಾವು ಎಡಿಟ್ ಮಾಡ್ಬೋದು. ಮತ್ತು ವೆಬ್ಸೈಟ್ಸ್ನ ನೋಡೋಣ. ವೆಬ್ಸೈಟ್ಸ್ ಲಿಂಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. www.URL ಯಾವುದಾದ್ರೂ google.com ಮಾಡ್ತೀನಿ. google.com ಎಂಟರ್ ಕೊಡ್ತೀನಿ. ಸಿ ಹೈಪರ್ ಲಿಂಕ್ ಕ್ರಿಯೇಟ್ ಆಯಿತು. ನಾವು URLನ ಡೈರೆಕ್ಟಾಗಿ ವೆಬ್ಸೈಟ್ಸ್ನ ಒಂದೇ ಶೀಟಲ್ಲಿ ಇಟ್ಕೊಂಡು ನಾವು ಮರ್ತೋಗ್ತೀವಿ ಅನ್ನೋ ಪರ್ಪಸ್ಸಿಗೆ ಒಂದೇ ಶೀಟಲ್ಲಿ ಇಟ್ಕೊಂಡು ನಾವು ಡೈರೆಕ್ಟಾಗಿ ಜಂಪ್ ಆಗ್ಬೋದು. ನೋಡೋಣ, ಕ್ಲಿಕ್ ಮಾಡ್ತೀನಿ, ಕಂಟ್ರೋಲ್ ಹಿಡ್ಕೊಂಡು ನೋಡಿ ಗೂಗಲ್ಲಿಗೆ ಹೋಯ್ತು ಅಲ್ವಾ. ಸೊ ಈ ಥರ ನಾವೇನು ಮಾಡ್ಬೋದು, ಹೈಪರ್ ಲಿಂಕ್ಸ್ನ ಕ್ರಿಯೇಟ್ ಮಾಡ್ಬೋದು. ಹೈಪರ್ ಲಿಂಕ್ಸ್ನ ರಿಮೂವ್ ಕೂಡ ಮಾಡ್ಬೋದು. ಸೊ ಹೆಂಗೆ ರಿಮೂವ್ ಮಾಡೋದು, ರೈಟ್ ಕ್ಲಿಕ್ ಮಾಡ್ತೀನಿ, ಹೈಪರ್ ಲಿಂಕ್ ಹೋಗಿ ರೈಟ್ ಕ್ಲಿಕ್ ಮಾಡಿ ಕ್ಲಿಯರ್ ಡೈರೆಕ್ಟ್ ಫಾರ್ಮ್ಯಾಟಿಂಗ್ ಅಂತೇಳಿ ಕ್ಲಿಕ್ ಮಾಡಿದ್ರೆ ಸೊ ಹೈಪರ್ ಲಿಂಕ್ ನಾರ್ಮಲ್ ಟೆಕ್ಸ್ಟ್ ಆಗುತ್ತೆ. ಸೊ ಹೈಪರ್ ಲಿಂಕ್ ಕ್ರಿಯೇಟ್ ಆಯ್ತು. ಇದ್ರ ಮೇಲೆ ಹೋಗಿ ನಾವು ಪ್ರೆಸ್ ಮಾಡಿದ ತಕ್ಷಣ ಒಂದು ಮೆಸೇಜ್ ಬರ್ತಿತ್ತಲ್ಲ, ಕಮೆಂಟ್ ಏನೂ ಬರ್ತಾ ಇಲ್ಲ ನೋಡಿ. ಇಲ್ಲಿ ನೋಡಿ ಕಮೆಂಟ್ ಬರುತ್ತೆ ನೋಡಿ, ಕಂಟ್ರೋಲ್ ಕ್ಲಿಕ್ ಅಂತೇಳಿ ಬರ್ತಾ ಇದೆ ಅಲ್ವಾ. ಸೊ ಈ ಥರ ಕಮೆಂಟ್ ಬರುತ್ತೆ. ಗೂಗಲ್ ವೆಬ್ಸೈಟ್ ಓಪನ್ ಆಗ್ತಾ ಇದೆ. ಹೈಪರ್ ಲಿಂಕ್ನ ರಿಮೂವ್ ಮಾಡೋದು. ಎಕ್ಸ್ಟರ್ನಲ್ ಡೇಟಾನ ನಾವು ಲಿಂಕ್ ಮಾಡಬೇಕು ಅಂದರೆ ಶೀಟು ಲಿಂಕ್ ಟು ಎಕ್ಸ್ಟರ್ನಲ್ ಡೇಟಾ, ಎಕ್ಸ್ಟರ್ನಲ್ ಡೈಲಾಗ್ ಬಾಕ್ಸ್ ಬರುತ್ತೆ. ಶೀಟಿಗೆ ಹೋಗೋಣ. ಲಿಂಕ್ ಟು ಎಕ್ಸ್ಟರ್ನಲ್ ಡೇಟಾ ಅಲ್ವಾ, ಶೀಟು ಲಿಂಕ್ ಟು ಎಕ್ಸ್ಟರ್ನಲ್ ಡೇಟಾ, ಶೀಟ್ ಎಕ್ಸ್ಟರ್ನಲ್ ಲಿಂಕ್ಸ್ ಅಂತ ಇದೆ ನೋಡ್ರಿ. ಇದನ್ನು ಓಕೆ, ಲಿಂಕ್ ಟು ಎಕ್ಸ್ಟರ್ನಲ್ ಡೇಟಾ ಅಂತಲೇ ಆಪ್ಷನ್ ಇಲ್ಲ, ಎಕ್ಸ್ಟರ್ನಲ್ ಲಿಂಕ್ಸ್ ಅಂತ ಇದೆ. ಕ್ಲಿಕ್ ಮಾಡಿ. ಸೊ ಯಾವುದಾದ್ರೂ URL ಇದ್ದರೆ ಇಲ್ಲಿ ನಾವು ಎಕ್ಸ್ಟರ್ನಲ್ ಡೇಟಾ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಯಾವುದಾದ್ರೂ URL ಇದ್ರೂ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಆರ್ಎಲ್ಸ್ ಎಕ್ಸ್ಟರ್ನಲ್ ಡೇಟಾ ಸೋರ್ಸ್ ಯಾವುದಾದ್ರೂ ಇದ್ದರೆ, ಇದು 10th A ರಿಸಲ್ಟ್ ಅನಾಲಿಸಿಸ್ ಶೀಟು, 10th B ಬಿಟ್ಟು ಡೈರೆಕ್ಟ್ ಅನಾಲಿಸಿಸ್ ಶೀಟ್ನ ಸೆಲೆಕ್ಟ್ ಮಾಡಿಕೊಂಡು ಓಪನ್ ಕೊಡೋಣ. ಓಕೆ, ಓಪನ್ ಕೊಟ್ಟಿದ್ದೀನಿ. ಓಕೆ, ಲಿಂಕ್ ಕ್ರಿಯೇಟ್ ಆಯ್ತಲ್ವಾ. ಸೊ ಇಲ್ಲಿ ನಾವು ಓಕೆ ಎನೇಬಲ್ ಮಾಡಬೇಕು. ಆ್ಯಕ್ಚುಲಿ ಓಕೆ ಎನೇಬಲ್ ಆಗ್ತಾ ಇಲ್ವಲ್ಲ ಇದಕ್ಕೆ.
ನೋಡಿ ಎಕ್ಸ್ಟರ್ನಲ್ ಡೇಟಾ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಟೈಪ್ URL ಆಫ್ ದಿ ಸೋರ್ಸ್ ಡಾಕ್ಯುಮೆಂಟ್ ಆರ್ ಸೆಲೆಕ್ಟ್ ಇಟ್ ಫ್ರಮ್ ದಿ ಡ್ರಾಪ್ ಡೌನ್ ಲಿಸ್ಟಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ವಿ. ಎಂಟರ್ ಪ್ರೆಸ್ ಮಾಡಬೇಕು. ಇದಕ್ಕೆ ಓಪನ್ ಆಗ್ತಿಲ್ಲ, ಓಕೆ ಎನೇಬಲ್ ಆಗ್ತಿಲ್ಲ. ಲೆಟ್ ಮಿ ಚೆಕ್. ರಿಸಲ್ಟ್ ಅನಾಲಿಸಿಸ್ ಶೀಟ್ ಓಪನ್ ಆಗಿಲ್ಲ. ಒನ್ ಮೋರ್ ಟೈಮ್ ಟ್ರೈ ಮಾಡೋಣ. ಶೀಟ್ಗೆ ಹೋಗಿ ಎಕ್ಸ್ಟರ್ನಲ್ ಲಿಂಕ್ಸ್ ಅಂತ ಹೇಳಿ ಕ್ಲಿಕ್ ಮಾಡಿ ಬ್ರೌಸ್ ಮಾಡೋಣ ಎಕ್ಸ್ಟರ್ನಲ್ ಡೇಟಾ ಸೋರ್ಸ್ನ. ಎಕ್ಸ್ಟರ್ನಲ್ ಡೇಟಾ ಸೋರ್ಸು 10th B ಓಪನ್ ಅಂತ ಕೊಡ್ತೀನಿ. ಸಿ ಆಗ್ತಾ ಇದೆ. ಅವೈಲಬಲ್ ಟೇಬಲ್ಸು ರೇಂಜಸ್ಸು ಬರಬೇಕಾಗಿತ್ತು. ನೋಡೋಣ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದನ್ನು ನಿಮಗೆ ವರ್ಕ್ ಮಾಡ್ತೀನಿ. ಫ್ರಮ್ ದ ಕ್ರಿಯೇಟ್ ಟು ಹೈಪರ್ಲಿಂಕ್ ರಿಸಲ್ಟ್ ಅನಾಲಿಸಿಸ್ ಶೀಟ್ ಫ್ರಮ್ ದ ಅವೈಲಬಲ್ ಟೇಬಲ್ಸ್ ಆರ್ ರೇಂಜಸ್ ಲಿಸ್ಟ್ ಚೂಸ್ ದ ಡಿಸೈರ್ಡ್ ಟೇಬಲ್. ಇಫ್ ಯು ಚೂಸ್ HTML all options, then entire HTML document is selected. Automatic shows that in the same language in the web page. Dialog box alli to select the language as import 6.18 ಅಲ್ಲಿ ತೋರಿಸಿರೋ ಥರ ಇಂಪೋರ್ಟ್ ಮಾಡಬೇಕು ಅಂದರೆ ಸೆಲೆಕ್ಟಿಂಗ್ ಆಟೋಮ್ಯಾಟಿಕ್ shows data in the same language in the web page. ಲೆಟ್ ಮಿ ಚೆಕ್. ಆಪ್ಷನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನೆಕ್ಸ್ಟ್ ನಾನು ನಿಮಗೆ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ವರ್ಕ್ ಮಾಡೋಣಂತೆ. ನೆಕ್ಸ್ಟು ಡೇಟಾಬೇಸ್ನ ಕನೆಕ್ಟ್ ಮಾಡೋದಿದೆ. ಡೇಟಾಬೇಸ್ ಕ್ಲಾಸ್ ಮಾಡಬೇಕಾದ್ರೆ ಡೇಟಾಬೇಸ್ ಹೇಗೆ ಫೈಲ್ನ ನಾವು ಇಲ್ಲಿ ಲಿಂಕ್ ಮಾಡೋದು ಅಂತೇಳಿ ನೋಡೋಣ. ಓಕೆ, ದಿಸ್ ಇಸ್ ಆಲ್ ಅಬೌಟ್ 5th ಚಾಪ್ಟರ್. ಲಿಂಕಿಂಗ್ ಶೀಟ್ನ ಲಿಂಕ್ ಮಾಡೋದು ಕಲ್ತ್ಕೊಂಡ್ವಿ, ಮತ್ತು ವರ್ಕ್ಬುಕ್ ಲಿಂಕ್ ಮಾಡೋದು ಕಲ್ತ್ಕೊಂಡ್ವಿ, ಮತ್ತು ಹೈಪರ್ ಲಿಂಕ್ ಮಾಡೋದನ್ನ ಕಲ್ತ್ಕೊಂಡ್ವಿ. ಎಲ್ಲ ಆ್ಯಕ್ಟಿವಿಟೀಸ್ನ ಟ್ರೈನರ್ಸ್ ಹೆಲ್ಪ್ ತೊಗೊಂಡು ಮಾಡಿ. ಓಕೆ, ಥ್ಯಾಂಕ್ ಯು ಆಲ್.